ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಹೊಸದು ಹೆಂಗೆ ಮಾಡೋದಂತು ಸಮ್ಮರಲ್ಲಿ ಎಲ್ಲರಿಗೂ ವಿಶೇಷ ಆಗುವಂಥ ವರ್ಷಗಟ್ಟಲೆ ಮನೇಲಿ ಇಟ್ಕೊಂಡು ಕರಿಯುವಂಥ ಹಬ್ಬಕ್ಕೆ ವಿಶೇಷವಾಗಿರುವಂಥ ಇದನ್ನು ಹೇಳ್ಕೊಡ್ತೀನಿ. ಏನಂದರೆ ಅಕ್ಕಿ ಹಿಟ್ಟದಿಂದ ಕುರುಡಿಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲೇದಾಗಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ನಾನು ಬೀಸ್ಕೊಂಬಂದಿದ್ದೀನಿ. ಅಕ್ಕಿನ ಹೋಗಿ ಬೀಸ್ಕೊಂಬರ್ಬೇಕು. ಸೊ 1 ಕಪ್ ಆಲ್ರೆಡಿ ಹಾಕಿದ್ದೀನಿ, 2ನೇ ಕಪ್ ತುಂಬ್ತಾಯಿದ್ದೀನಿ. ನೋಡ್ರಿ, ಅಲ್ಲಿ ಈ ಸೈಜ್ಲೆ ಹಾಕೊಂಡೀನಿ 3. ನಾನು ನೋಟ್ ಮಾಡಿಲ್ಲ, ಆದರೆ ಫಿಂಗರ್ದಿಂದ ತೋರಿಸಿದ್ದೀನಿ. 3 ಕಪ್ಪು ಅಕ್ಕಿ ಹಿಟ್ಟು ತೊಗೋಬೇಕು. ನಾನು ಗ್ಲಾಸಲ್ಲಿ ತೊಗೊಂಡಿದ್ದೀನಿ, ನೀವು ಕಪ್ಪಲ್ಲಿ ಬೇಕಾದ್ರೂ ತೊಗೋಬೋದು, ಅದು ನಿಮ್ಮ ಚಾಯ್ಸು. ಸೊ ಇವಾಗ ನೋಡಿ, ನಾನು ಯಾವುದರಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿನೋ ಅದರದಿಂದನೇ ನೀರು ಹಾಕೋತಾ ಇದ್ದೀನಿ. ನೀವು ಕಪ್ ಸೈಜ್ ತೊಗೊಂಡ್ರೆ ಕಪ್ಪಲ್ಲೇ ನೀರು ಹಾಕಬೇಕು, ಗ್ಲಾಸ್ ಸೈಜ್ ತೊಗೊಂಡ್ರೆ ಗ್ಲಾಸಲ್ಲೇ ನೀರು ಹಾಕಬೇಕು. ನೋಡಿ, ಇವಾಗ ನಾನು 1 ಗ್ಲಾಸ್ ಹಾಕಿದ್ದೀನಿ, 2 ಗ್ಲಾಸು, 3 ಗ್ಲಾಸು, 4 ಗ್ಲಾಸು, ಸ್ವಲ್ಪ ಉಪ್ಪು. 3 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 4 ಗ್ಲಾಸ್ ನೀರು. ಸ್ವಲ್ಪ ಅಂದರೆ ತುಂಬ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಉಪ್ಪು. ಅಂದರೆ ಒಂದು 3 ಟೇಬಲ್ ಸ್ಪೂನ್, 3ರಿಂದ 4 ಟೇಬಲ್ ಸ್ಪೂನ್ ಉಪ್ಪು. ಪೂರ್ತಿ ಕರಗೋ ತನಕ ಬಿಡಬೇಕು. ಪೂರ್ತಿ ನೀರು ಉಗುರು ಬೆಚ್ಚಗೆ, ನೋಡಿಲಿ ಪೂರ್ತಿ ನೀರು ಬಬಲ್ಸ್ ಬರ್ತಾಯಿದೆ ಅಲ್ವಾ, ಬೆಚ್ಚಗೆ ಅಂದರೆ ಪೂರ್ತಿ ಸುಡೋವಲ್ಲ, ಪೂರ್ತಿ ತಣ್ಣಗನಲ್ಲೂ, ಸ್ವಲ್ಪ ಉಗುರು ಬೆಚ್ಚಗೆ ಆಗೋಷ್ಟು ನೀರು ಕಾಯಿಸ್ಬೇಕು. ನೀರು ಕಾಯಿಸಿದ ನೋಡಿ, ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ನಾನು. ಇವಾಗ ಸ್ವಲ್ಪ ನೀರು ಕಾಯಿಸಿದ್ರಲ್ಲ, ಸ್ವಲ್ಪ ಜಾಸ್ತಿನೇ ನೀರು ಕಾಯಿಸೋದಾದ ಮೂಲಕ ಹಿಟ್ಟು ಹಾಕೋದು. ಗ್ಲಾಸಿಂದ ಮಾಪ್ ಮಾಡಿದ್ದೀನಲ್ವ ನಾನು ನಿಮಗೆ, 3 ಗ್ಲಾಸ್ನ ಹಾಕೋದು. ಇವಾಗ ಸೌಟು, ಸಾಂಬಾರು ಸೌಟು ಇರುತ್ತೆ ಗೊತ್ತಾ, ಸ್ವಲ್ಪ ಜನಕ್ಕೆ ಇದು ಇರುತ್ತೆ ಮನೇಲಿ ಹುಟ್ಟಂತ ಇರುತ್ತೆ ಗೊತ್ತಾ, ಅದನ್ನು ಯೂಸ್ ಮಾಡ್ಬೋದು. ಸಿಟಿಯಲ್ಲಿ ಅದೆಲ್ಲ ಸಿಗಲ್ಲ ಅಂತ ಸಾಂಬಾರು ಸೌಟು ಬಳಸ್ಬೋದು. ಸಾಂಬಾರು ಸೌಟೆಲ್ಲ ಯೂಸ್ ಮಾಡ್ಬೋದು. ನೋಡಿ, ನಂಗೆ ಯಾಕೋ ಹಿಟ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ, ಸೊ ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀರು ಅಳತೆ ನೋಡಿಕೊಂಡು ಹಿಟ್ಟು ಹಾಕ್ಕೋಬೇಕು. ಅಂದರೆ ಫಸ್ಟಿಗೆ ಬರಾಬರಿನೇ ತೊಗೊಂಡಿರ್ತೀವಿ, ಬಟ್ ಆಲ್ಮೋಸ್ಟ್ ನೀರು ಜಾಸ್ತಿ ಆದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸೌಟು ತೊಗೊಂಡು ಇದು ಮಾಡಬೇಕು. ಮುಗಿಸೋದು ಅಂತಾರೆ ಇದಕ್ಕೆ. ಸ್ವಲ್ಪ ನೋಡಿ, ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಒಂದು 5 ನಿಮಿಷ ಮ್ಯಾಕ್ ಪ್ಲೇಟ್ ಮುಚ್ಚಿ ಬಿಡಬೇಕು. ಇವಾಗ ಅದನ್ನು ತೊಗೊಂಡು ನಾನು ಟೆರೆಸ್ ಮೇಲೆ ಹೋಗಿದ್ದೀನಿ. ಅಂದರೆ ಟೆರೆಸ್ ಮೇಲೆ ಹೋಗ್ಬೇಕಂತೇನಿಲ್ಲ, ಬಿಸಿಲು ಎಲ್ಲಿದೆಯೋ ಅಲ್ಲಿ ತನಕ. ನೋಡಿ ಹಿಟ್ಟು ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಾಗಿದೆ. ಕುರುಡಿಗೆ ಹಾಕೋದಿರುತ್ತಲ್ವ ಗೊತ್ತು ನಿಮಗೆ, ಹಪ್ಪಳ ಕುರುಡಿಗೆ ಹಾಕೋದೆಲ್ಲ ಸಿಗುತ್ತೆ ಅಮೆಝಾನಲ್ಲಿ, ಮೀಶೋ ಅಲ್ಲಿ, ಮೈತ್ರಾ ಅಲ್ಲಿ, ಫ್ಲಿಪ್ಕಾರ್ಟಲ್ಲಿ ಬಳಸ್ಬೋದು. ಅಂದರೆ ಅಲ್ಲಿಂದ ಆರ್ಡ್ರ್ ಮಾಡಿ ತೊಗೋಬೋದು. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಕುರುಡಿಗೆ ಹಾಕೋದು ಹೇಳ್ಕೊಡ್ತೀನಿ. ವರ್ಷಗಟ್ಟಲೆ ಯೂಸ್ ಮಾಡ್ಬೋದು. ಮಕ್ಕಳು ಅಮ್ಮ ಏನಾದರೂ ತಿಂಡಿ ಮಾಡಿಕೊಡು ಅಂತ ಅಂದಾಗ ಇದು ಅರ್ಜೆಂಟಾಗಿ ಇದನ್ನು ಎಣ್ಣೆಯಲ್ಲಿ ಕರೆದು ಕೊಟ್ಟೋದು. ಹೊರಗಡೆ ತೊಗೋಕ್ಕೆ ಹೋದರೆ ತುಂಬ ವ್ಯಾಲ್ಯೂಯಬಲ್ ಆಗುತ್ತೆ ಅಲ್ವಾ. ಸೊ ಅದ್ರ ಸಲುವಾಗಿ ಇವಾಗೇನು ಸಮ್ಮರ್, ಬಿಸಿಲು ಸುತ್ತಗೂ ಇರುತ್ತೆ, ಮನೇಲಿ ನೀವು ಕೂಡ ಫ್ರೀ ಇರ್ತೀರ. ನೋಡಿ, ಒಣಗಿದಾದ್ಮೇಲೆ ಬಿಸಿಲಲ್ಲಿ ತುಂಬ ಒಣಗಿದೆ ಇದು. ಸೊ ಟಪ್ ಹಾಕಬೇಕು. ಚಿತ್ತು ಹಾಕಿದ್ವಲ್ಲ, ಅಂದರೆ ಉಲ್ಟಾ ಹಾಕಿ ಸ್ವಲ್ಪ ಒಣಗೋ ತನಕ ಬಿಡಬೇಕು. ನೋಡಿ, ಕಟ್ಟಿಯಾಗಿ ಒಣಗಿದೆ, ಕಂಪ್ಲೀಟಾಗಿ ಒಣಗಿದೆ. ಸೊ ಇವಾಗ ನೀವು ಒಂದು ಡಬ್ಬೆಯಲ್ಲೋ ಅಥವಾ ಒಂದು ಬುಟ್ಟಿಯಲ್ಲೋ ನಿಮಗೆ ಎದ್ರಲ್ಲಿ ಅನುಕೂಲ, ಇಲ್ಲ ನೀವು ಬಾಕ್ಸಲ್ಲಿ ಇಡ್ತೀರಲ್ವ, ಬಾಕ್ಸಲ್ಲಿ ಕೂಡ ಹಾಕಿಡ್ಬೋದು. ನಾನು ಒಂದು ಬುಟ್ಟಿಯಲ್ಲಿ ಹಾಕಿಟ್ಟಿದ್ದೇನೆ, ಆಮೇಲೆ ಒಂದು ಬಾಕ್ಸಲ್ಲಿ ಇಲ್ಲ ಡಬ್ಬಿ ಅಲ್ಲಿ ಹಾಕಿಡ್ತೀನಿ. ನಿಮಗೆ ಯಾವುದ್ರಲ್ಲಿ ಅನುಕೂಲ ಆಗುತ್ತೋ ಅದರಲ್ಲಿ ಹಾಕಿಡೋದು. ನೋಡಿ, ಇವಾಗ ನಾನು ಅದನ್ನು ಕರಿಯೋದನ್ನು ಮಾಡಿ ತೋರಿಸಿದ್ದೀನಿ ಫಾರ್ ಟ್ರಯಲ್. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಕಾಯೋ ತನಕ ಬಿಡಬೇಕು. ನೋಡಿರಿ, ತುಂಬ ಈಸಿ ಅದ ಮಾಡೋದು, ಭಾಳ ಕಷ್ಟ ಏನಲ್ಲ ಇದು ಮಾಡೋದು. ಸೊ ಯಾರು ಬೇಕಾದರೂ ಮಾಡ್ಬೋದು. ನಿಮಗೆ ಗೊತ್ತಿಲ್ಲಪ್ಪ ಅಂತ ಅಂದರೆ ಒಂದ್ಸಲ ವಿಡಿಯೋ ನೋಡಿ, ಆಮೇಲೆ ಒಂದ್ಸಲ ಮಾಡಿಬಿಡಿ. ನೋಡಿ,
ಕೊರಡಿಗೆ ತೊಗೊಂಡಿದ್ದೀನಿ, ಎಣ್ಣೆ ಕಾಯ್ದಾಗಿದೆ, ಹಾಕಿದ್ದೀನಿ ನೋಡಿ. ವಾ ಎಷ್ಟು ಚೆನ್ನಾಗಿ ಕರಮ್ 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 ಅಂತ ಟೇಸ್ಟ್ ಬರುತ್ತೆ ಅಲ್ವಾ. ನೋಡಿರಿ, ಫೈನಲಿ ಕುರುಡಿಗೆ ರೆಡಿ ಆಯಿತು. ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಲೈಕ್ ಮಾಡಿ. ಫೈನಲಿ ನೋಡಿ ಎಲ್ಲ ರೆಡಿಯಾಗಿದೆ. ಸೊ ಹಬ್ಬಕ್ಕೆ ಏನೇನು ಮಾಡ್ಬೋದು, ಇದು ಹಬ್ಬಕ್ಕೆ ಯೂಸ್ ಮಾಡ್ತಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು.